ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ತರಾತುರಿಯಲ್ಲಿ ಅವೈಜ್ಞಾನಿಕವಾಗಿ ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಭಾಳ ಗೊತ್ತಾಗಿದೆ. ಕಾಂಗ್ರೆಸ್ ಅವರು ನಮ್ಮ ಮುಖ ಮಾಡ್ಯಾರ, ಕಾಂಗ್ರೆಸ್ ನಮ್ಮದು ಮೋಸ ಮಾಡ್ಯಾರ. ನಮಗೇನು ಒಂದು ಸಿಗಬೇಕಿತ್ತು ಈ ಅವರು ಗೊತ್ತಾ ಇಲ್ಲ. ಅದಕ್ಕಾಗಿ ಇವತ್ತ ನೀನೇ ಕಲಬುರಗಿನಲ್ಲಿ ಬಂಜಾರ ದಿಕ್ಸೂಚಿ ಹೋರಾಟ ಆಗಿದೆ. ಇವತ್ತ ಬೀದರ್ನಲ್ಲಿ ನಾವು ನೋಡಿದ್ದೀರಿ. ನಮ್ಮ ಬಂಜಾರ ಭವನದಿಂದ ತೀರಾ ಕನ್ನಡ ತನಕ ರ್ಯಾಲಿ ಮುಖಾಂತರ ಇವತ್ತು ನಾನು ಬಂಜಾರಾಗಿ ಅನ್ಯಾಯ ಆಗಿದೆ. ಅದಕ್ಕಾಗಿ ಜನಜಾಗೃತಿ ಸಮಾವೇಶ ಆಮೇಲೆ ಒಳ ಮೀಸಲಾತಿ ಕುರಿತು ನಿಮಗೆ ನಾನೆಲ್ಲ ಭಾಷಣ ಮಾಡಿದ್ದೀನಿ. ಇದಿಷ್ಟ ಅಷ್ಟೇ. ನಮ್ಮ ಸರ್ಕಾರದಲ್ಲಿ ನಾನು 4 ಕೊಟ್ಟಿದ್ದೀನಿ, ಕಾಂಗ್ರೆಸ್ 2 ಕೊಡ್ತಾ ಇಲ್ಲ. ABC ಮಾಡ್ಯಾರ, ನಾನು C ವರ್ಗವರೆಗೆ ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಮುಂದಿನ ಪೀಳಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ಡಾಕ್ಟರು MBBS ಆಗಲಿಕ್ಕೆ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಪುನರ್ ವಿಚಾರ ಮಾಡಬೇಕು, ರಾಜ್ಯ ಸರ್ಕಾರ ಪುನರ್ ಪ್ರಶ್ನೆ ಮಾಡಬೇಕು. ಈ ಹೋರಾಟ ಇದೆ. ಈ ಹೋರಾಟ ಸೌಮ್ಯ ಧೋರಣಾಸೆ ಹೋರಾಟ ಇದೆ. ನಾನು ಸರ್ಕಾರಕ್ಕೆ 2 ತಿಂಗಳು ಅಲ್ಟಿಮೇಟ್ ಕೊಡ್ತಾ ಇದ್ದೀನಿ. ಕರಿಬೇಕು, ಸಮಿತಿ ರಚಿಸಬೇಕು, ಮೀಟಿಂಗ್ ಮಾಡಬೇಕು. ಇಲ್ಲಾಂದರೆ ನಾವು ಬೀದಿನಲ್ಲಿ ಬಂದು ಹೋರಾಟ ಮಾಡ್ತೀವಿ, ನ್ಯಾಷನಲ್ ಹೈವೇ ಹಾಕ್ತೀವಿ, DC ಆಫೀಸ್ಗೆ ಮುತ್ತಿಗೆ ಹಾಕ್ತೀವಿ, ಸಮಾಜ ಕಲ್ಯಾಣ ಆಫೀಸ್ಗೆ ಮುತ್ತಿಗೆ ಹಾಕ್ತೀವಿ. ಕೆಲಸ ಆದರೆ ನಾವು ಮಂತ್ರಿಗೆ ನೆರವಾಗ್ತೀವಿ. ಈ ಥರ ಸರ್ಕಾರಕ್ಕೆ ಅಲ್ಟಿಮೇಟ್ ಕೊಡ್ತಾ ಇದ್ದೀವಿ.